ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡಲ್ಲಿ ನೀವೆಲ್ಲರೂ ನೋಡಿರ್ತೀರಾ, ಬಿಗ್ ಬಾಸ್ ಟ್ರೋಫಿ ಎದುರುಗಡೆ ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಬಿಗ್ ಬಾಸ್ ಕೊಟ್ಟಿರ್ತಾರೆ. ಮೊದಲನೇದಾಗಿ ಮಂಜು ಅವರನ್ನ ಬಿಗ್ ಬಾಸ್ ಒಂದು ಆಕ್ಟಿವಿಟಿ ರೂಮ್ ಒಳಗಡೆ ಕರೀತಾರೆ. ಆಗ ರಜತ್ ಮತ್ತು ತ್ರಿವಿಕ್ರಮ್ ಅವರು ಮತ್ತೆ ಹೀಯಾಳಿಸ್ಕೊಂಡು ಮಾತಾಡೋದು ಮಂಜು ಅವ್ರ ಬಗ್ಗೆ, ಅದೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಬ್ಬರನ್ನ ಹೀಯಾಳಿಸೋದು, ಒಬ್ಬರನ್ನ ಕೆಳಗೆ ಹಾಕಿ ಮಾತನಾಡೋದೇ ಎಂಟರ್ಟೈನ್ಮೆಂಟ್ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅಲ್ಲಿ ರಜತ್ ಅವರು ತಮ್ಮದೇ ವ್ಯಕ್ತಿತ್ವವನ್ನ ಬಹಳ ಕೀಳಾಗಿ ಜನಗಳ ಮುಂದೆ ಬಿಂಬಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ವೋ ಗೊತ್ತಿಲ್ಲ. ಮಂಜು ಅವ್ರು ಯಾವತ್ತೂ ಕೂಡ ಒಬ್ಬರ ಹಿಂದೆ ಆ ರೀತಿ ಒಬ್ಬರನ್ನ ಕೆಳಗೆ ಹಾಕಿ ಹೀಯಾಳಿಸಿಕೊಂಡು ಮಾತಾಡೋದು, ಒಂಥರ ಟೀಸ್ ಮಾಡೋ ಥರ ಯಾವತ್ತೂ ಮಾತಾಡಿಲ್ಲ. ಸೊ ಇಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವರ ವ್ಯಕ್ತಿತ್ವ ಎಷ್ಟರ ಮಟ್ಟಕ್ಕಿದೆ ಅನ್ನೋದನ್ನ ಅವರೇ ಅಲ್ಲಿ ಪ್ರಸ್ತುತ ಪಡಿಸ್ಕೊಳ್ತಾ ಇದ್ದಾರೆ ಅಷ್ಟೇನೆ. ಸೊ ಅವ್ರು ಆಡುವಂತಹ ಮಾತುಗಳು ಹೀಯಾಳಿಸ್ಕೊಂಡು ಒಬ್ಬರನ್ನ ಕೆಳಗೆ ಹಾಕಿ ಏನೋ ಶಾಕ್ ಆಗ್ಬಿಡುತ್ತೆ, ವಾ ಅಂತ ನೋಡು, ಈಗ ಹೋದ ತಕ್ಷಣ ಏನು ಬಿಲ್ಡಪ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ನೋಡು, ಅದು ಇದು ಹೇಳ್ತಾ ನೋಡು, ಮತ್ತೆ ಆಂಗಿಕವಾಗಿ ಕೆಲವೊಂದಷ್ಟು ಅಂದರೆ ಆ್ಯಕ್ಷನ್ ಮಾಡುವಂಥದ್ದು, ಅದೆಲ್ಲ ತುಂಬ ಅವರ ವ್ಯಕ್ತಿತ್ವವನ್ನೇ ಕುಗ್ಗಿಸುತ್ತೆ ಅನ್ನೋದು ಬಹುಶಃ ರಜತ್ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಎನಿವೇಸ್, ಪ್ರೇಕ್ಷಕರು ಅದನ್ನೆಲ್ಲ ನೋಡಿರ್ತಾರೆ. ಸೊ ಅವರೇ ಡಿಸೈಡ್ ಮಾಡ್ತಾರೆ ಯಾರ ವ್ಯಕ್ತಿತ್ವ ಉತ್ಕೃಷ್ಟ ಮಟ್ಟದ್ದು, ಯಾರ ವ್ಯಕ್ತಿತ್ವ ಕೀಳು ಮಟ್ಟದ್ದು ಅಂತ. ಸೊ ಮಂಜು ಅವ್ರ ಒಳಗಡೆ ಹೋದ್ಮೇಲೆ ನಾನು 200 ಸಿನಿಮಾಗಳನ್ನು ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು ಅವಾರ್ಡ್ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಜೊತೆಗೆ ಬಿಗ್ ಬಾಸ್ ಟ್ರೋಫಿಯನ್ನ ಅಮ್ಮ ಅಂತ ಅಡ್ರೆಸ್ ಮಾಡ್ತಾರೆ. ಒಂದು ರೀತಿ ಮಗ ಅಮ್ಮನ ಮುಂದೆ ತನ್ನ ಅರಿಕೆಯನ್ನ ಮಾಡಿಕೊಂಡ ರೀತಿ ಮಂಜು ಅವರು ತುಂಬಾ ಭಾವುಕವಾಗಿ ಮಾತಾಡ್ಕೊಂಡ್ರು ಟ್ರೋಫಿ ಎದುರುಗಡೆ. ನೋಡೋದಕ್ಕೆ ತುಂಬಾನೇ ಎಮೋಷನಲ್ ಮೂಮೆಂಟ್ ತರ ಅನಿಸ್ತು. ಅದಾದ್ಮೇಲೆ ಮೋಕ್ಷಿತಾ ಮತ್ತೆ ಹನುಮಂತ ಅವ್ರ ಜೊತೆ ಡಿಸ್ಕಷನ್ ಎಲ್ಲ ಮಾಡಿದ್ರು, ಯಾವ ರೀತಿ ಇತ್ತು ಆ ಥರದ್ದೆಲ್ಲ. ಅಂದರೆ ಇನ್ಫ್ಯಾಕ್ಟ್ ಫಸ್ಟ್ ಮೋಕ್ಷಿತಾ ಹೋಗಿರ್ತಾರೆ ಮಂಜುಗಿಂತ ಮೊದಲು. ಮೋಕ್ಷಿತಾ ಕೂಡ ಹೋಗಿ ಲೈಕ್ ಅವರದೇ ಆದ ರೀತಿಯಲ್ಲಿ, ಅಂದರೆ ತಾಯಿಯವರು ಆ್ಯಕ್ಚುಲಿ ಏನು ಹೇಳಿರ್ತಾರಲ್ವ, ಅಂದರೆ ಅವರ ಆಸೆ ಆಗಿರುತ್ತೆ ಮೋಕ್ಷಿತಾ ಅವರು ಮನೆ ಒಳಗಡೆ, ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ. ಸೊ ಅದನ್ನೇ ಅವ್ರು ಹೇಳ್ಕೊಳ್ತಾರೆ, ನಾನು ಈ ಟ್ರೋಫಿನ ಗೆದ್ದರೆ ನಮ್ಮ ಅಮ್ಮನ ಒಂದು ಆಸೆ ಈಡೇರಿಸಿದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಂಜು ಹೋಗಿರ್ತಾರೆ. ಆಮೇಲೆ ಡಿಸ್ಕಷನ್ ಮಾಡ್ಕೋತಾರೆ ಮಂಜು, ಮೋಕ್ಷಿತಾ ಮತ್ತು ಹನುಮಂತ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ಒಟ್ಟಿಗೆ ಕೆಳಗಡೆ ಕೂತ್ಕೊಂಡು ಅದೆಲ್ಲ. ಮತ್ತು ರಜತ್ ಅವರ ಹೆಸರನ್ನು ಕರೆದಾಗ ರಜತ್ ಅವರು ಕಾಮ್ ಕೂಲ್ ಫನ್ನಿ, ನಾನು ಹೊರಗಡೆ ಹೇಗೆ ಕಾಮ್ ಕೂಲ್ ಆ್ಯಂಡ್ ಫನ್ನಿ ಆಗಿದ್ನೋ ಅದೇ ರೀತಿ ಮನೆ ಒಳಗಡೆ ಇದ್ದೆ ಅಂತ ಹೇಳ್ತಾರೆ. ಇದು ಯಾವ ಆ್ಯಂಗಲಿಂದ ಆ ರೀತಿ ಇದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ಸೊ ಅವರ ವ್ಯಕ್ತಿತ್ವದಲ್ಲಿ ವೇರಿಯೇಷನ್ ಇಲ್ಲ, ಆ ರೀತಿ ಇದ್ದೀನಿ ಅಂತಲೂ ಹೇಳ್ತಾರೆ. ಅದನ್ನು ಜನ ನೋಡ್ತಾ ಇರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ ವೇರಿಯೇಷನ್ ಇತ್ತಾ ಇಲ್ವಾ ಅಂತ. ಅದೇ ನಾನೇನೋ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಜರ್ನಿ ಯಾವ ರೀತಿಯೋ ಬೇರೆ ಥರ ಶುರುವಾಯಿತು. ಬಟ್ ಕೋಪ ಬಂದಾಗ ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ರಿಯಾಕ್ಟ್ ಮಾಡಿದ್ದೀನಿ. ಅದರಿಂದ ನಿಮಗೆ ನಿಜವಾಗ್ಲೂ ಬೇಸರ ಆಗಿರುತ್ತೆ, ಅದನ್ನು ದಯವಿಟ್ಟು ತಲೆಗೆ ತಗೊಳ್ಬೇಡಿ. ನನ್ನ ಒಂದು ಜರ್ನಿಗೆ ಏನಿದ್ರೆ ತುಂಬ ನಾನು ಡಿಸರ್ವಿಂಗ್ ಅಂತ ಅನ್ಸಿದ್ರೆ ನನಗೆ ಅವಕಾಶ ಕೊಡಿ, ಟ್ರೋಫಿ ಎತ್ತುವಂತಹ ಅವಕಾಶ ಕೊಡಿ ಅಂತ ಕೇಳ್ಕೊತಾರೆ. ಅದಾದಮೇಲೆ ಭವ್ಯ ಅವ್ರದ್ದು ಕಂಪ್ಲೀಟ್ಲಿ ಅವ್ರದ್ದು ಎಮೋಷನಲ್ ತುಂಬಾ ಒಂದು ಅರಿಕೆ ಆಗಿರುತ್ತೆ ಬಿಗ್ ಬಾಸ್ ಟ್ರೋಫಿ ಎದುರುಗಡೆ. ತಂದೆಯವರಿಗೆ ಅಂದರೆ ಆ ವೋಕಲ್ ಬಾಕ್ಸ್ ಹಾಳಾಗಿರುತ್ತಲ್ಲ, ಆ ವಿಷಯ ಆಗಿರಬಹುದು. ಆ್ಯಂಡ್ ನಾನು ಆ್ಯಕ್ಚುಲಿ ಅಂದರೆ ಬಿಗ್ ಬಾಸ್ ಅಂತ ಅವಕಾಶ ಬಂದಾಗ ನನಗೆ ಪೇಮೆಂಟ್ ಬಗ್ಗೆ ಮಾತ್ರನೇ ನಾನು ಯೋಚನೆ ಮಾಡಿದ್ದೆ ಅಂತ ಹೇಳ್ತಾರೆ. ಅಂದರೆ ಅವರ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಅದ್ರ ಬಗ್ಗೆ ಅವರು ಮನವರಿಕೆ ಮಾಡಿಕೊಂಡು ಅದನ್ನು ಒಂದು ಸರಿದೂಗಿಸ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಬಿಗ್ ಬಾಸ್ ಅನ್ನುವಂತಹ ಆಫರ್ ಬಂದಾಗ ಭವ್ಯ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು, ಹೌದು ತಂದೆಯವರಿಗೆ ಈ ರೀತಿ ಆಗಬಾರ್ದಾಗಿತ್ತು, ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಅವರಿಗೆ ಅಟ್ಲೀಸ್ಟ್ ಈಗ ಇಷ್ಟು ವಾರಗಳ ಕಾಲ ಏನು ಭವ್ಯ ಅವರು ಹಣ ಸಂಪಾದನೆ ಮಾಡಿರ್ತಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಆಲ್ಮೋಸ್ಟ್ 115-121 ಡೇಸ್ ಇರ್ತಾರೆ. ಈಗ ಅದರಿಂದ ಬರುವಂತಹ ಹಣದಲ್ಲಿ ಅವರ ವೋಕಲ್ ಬಾಕ್ಸ್ ಸರಿಯಾಗೋ ರೀತಿಯಲ್ಲಿ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿ, ಅವರ ತಂದೆಯವರಿಗೆ ಬೇಗ ಮಾತಾಡೋ ರೀತಿಯಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಲಿ ಅಂತ ನಾನು ಮನಸ್ಫೂರ್ತಿಯಿಂದ ಹಾರೈಸ್ತೀನಿ. ಬಟ್ ಆದರೆ ಭವ್ಯ ಅವರು ಹೇಳಿದ್ರು, ನನ್ನ ಪೇಮೆಂಟ್ ಮಾತ್ರ ನನ್ನ ತಲೆಯಲ್ಲಿ ಬಂತು ಅಂತ. ವ್ಯಕ್ತಿತ್ವವನ್ನು ಕೂಡ ಅವರ ತಲೆಯಲ್ಲಿ ಇಟ್ಕೊಂಡು ಬರಬೇಕಾಗಿತ್ತು. ಇದ್ರ ಮೂಲಕ ನನ್ನ ವ್ಯಕ್ತಿತ್ವವನ್ನು ಜನಗಳು ಆ್ಯಕ್ಚುಲಿ ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನನ್ನ ವ್ಯಕ್ತಿತ್ವವನ್ನು ಜನಗಳು ಇಷ್ಟಪಡುವ ರೀತಿಯಲ್ಲಿ ನಾನು ಮನೆ ಒಳಗಡೆ ಇರಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಇರಬೇಕಾಗಿತ್ತು ಸ್ನೇಹಿತರೆ. ಆ್ಯಂಡ್ ಅಫ್ಕೋರ್ಸ್ ಸಾಕಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಾಲ್ಸ್ ಎಲ್ಲ ಆಗ್ತಾ ಇದೆ. ನಿನ್ನೆ ಪ್ರೊಮೋ ಬಂದಾಗಲೇ ವೋಕಲ್ ಬಾಕ್ಸ್ನ ನೀನು ಏನು ಅಂದರೆ ಹಣ ಏನು ಆ್ಯಕ್ಚುಲಿ ಬರುತ್ತಲ್ವ, ಇಲ್ಲಿ ತನಕ ಏನು ಸಂಪಾದನೆ ಮಾಡಿರ್ತೀರಲ್ವ, ಆಲ್ಮೋಸ್ಟ್ 16-17 ವೀಕ್ಸ್, ಅದರಿಂದ ಕೂಡ ನೀವು ಮಾಡಿಸ್ಕೊಳ್ಬಹುದು. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಇದು ವ್ಯಕ್ತಿತ್ವಗಳ ಆಟ. ಸೊ ವ್ಯಕ್ತಿತ್ವ ಅಂತ ಬಂದಾಗ ನೀವೆಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಕಾಣಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಜನಗಳದ್ದು ತುಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಇನ್ಫ್ಯಾಕ್ಟ್ ಭವ್ಯ ಅವರು ಕೂಡ ವ್ಯಕ್ತಿತ್ವದ ಬಗ್ಗೆ, ತಮ್ಮ ವ್ಯಕ್ತಿತ್ವ ಯಾವ ರೀತಿ ಪ್ರೊಜೆಕ್ಟ್ ಆಗುತ್ತೆ, ಜನಗಳಿಗೆ ಯಾವ ರೀತಿ ನಮ್ಮ ವ್ಯಕ್ತಿತ್ವದ ಮೂಲಕ ಹತ್ರ ಆಗಬೇಕು
ಅನ್ನೋದನ್ನ ಕೂಡ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಈಗ 113 ದಿನ ಅಥವಾ 121 ದಿನ ಅವ್ರು ಏನು ಆಟ ಆಡಿರ್ತಾರೆ ಅದರಿಂದ ಕೂಡ ಸಾಕಷ್ಟು ಹಣ ಸಂಪಾದನೆ ಮಾಡಿರ್ತಾರೆ. ಅದರಿಂದ ದಯವಿಟ್ಟು ನಿಮ್ಮ ತಂದೆಯವರ ಒಂದು ಟ್ರೀಟ್ಮೆಂಟ್ ಕೊಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಇದು ವ್ಯಕ್ತಿತ್ವಗಳ ಆಟ, ಇಲ್ಲಿ ವ್ಯಕ್ತಿತ್ವಕ್ಕೆ ಮಾತ್ರ ಬೆಲೆ ಸಿಗುತ್ತೆ. ನೀವು ಟ್ರೋಫಿ ಎತ್ತುವಂತಹ ನಿಟ್ಟಿನಲ್ಲಿ ಎಲ್ಲೋ ಸ್ವಲ್ಪ ಕಡಿಮೆ ಇದ್ದೀರಾ ಅಂತ ಅನ್ಸುತ್ತೆ ಸ್ನೇಹಿತರೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು, ಲೈಕ್ ಅಂದ್ರೆ ಅವರ ಒಂದು ಅರಿಕೆ ಬಗ್ಗೆ, ಭವ್ಯ ಅವ್ರು ಏನು ಅರಿಕೆ ಮಾಡ್ಕೊಂಡ್ರೆ ಅದ್ರ ಬಗ್ಗೆ. ಅದನ್ನು ಹೊರತುಪಡಿಸಿದ್ರೆ ಹನುಮಂತ್ ಅವ್ರು ಬರ್ತಾರೆ. ಹನುಮಂತ್ ಅವರು ಪ್ಯೂರ್ ಸೋಲ್, ಗೊತ್ತಲ್ಲ ಅವ್ರಿಗೆ. ಆ್ಯಕ್ಚುಲಿ ನಾನು ಬಂದೆ ಅಂತ ಹೇಳ್ತಾರೆ, ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ತಾರೆ ಆ್ಯಕ್ಚುಲಿ. ಬಟ್ ಯವ್ವ ತಾಯಿ ಗರುಡವ ಅಂತ ಅಡ್ರೆಸ್ ಮಾಡ್ತಾರೆ ಅದನ್ನು. ಅವ್ರು ಹೇಳೋದು ಒಂದೇ ಮಾತು, ಒಬ್ಬ ಸಂಪೂರ್ಣ ವ್ಯಕ್ತಿಯ ಕಂಪ್ಲೀಟ್ ಆ ವ್ಯಕ್ತಿತ್ವ ಅಂತ ಏನು ಹೇಳ್ತೀವಲ್ಲ, ಆತ ಬೇರೆಯವ್ರಿಗೂ ಒಳ್ಳೇದನ್ನೇ ಬಯಸ್ತಾನೆ, ಅದರಿಂದ ತನಗೂ ಒಳ್ಳೇದಾಗಲಿ ಅಂತ ಒಂದು ಅರಿಕೆ ಮಾಡ್ಕೊಳ್ತಾನೆ. ಆ ಒಂದು ಗುಣ ಹನುಮಂತ ಅವರಲ್ಲಿ ನಾನು ಕಂಡೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಎಲ್ಲರೂ ಮನೇಲಿರುವಂತಹ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಈ ಮಾತನ್ನು ಯಾರೂ ಹೇಳಲಿಲ್ಲ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರೂ ನೋಡ್ಕೊಳವ, ನಿನಗೆ ಯಾರು ನಿನ್ಗೆ ಯೋಗ್ಯತೆ ಇದ್ದವ್ರಿಗೆ ಕೊಡವ ಅನ್ನೋ ಥರ, ನಿನ್ನ ಮನಸ್ಸಲ್ಲಿ ಯಾರು ಇರ್ತಾರೋ ಅವರಿಗೆ ನೀನು ಸಿಗವ ಅಂತ ಅವ್ರು ಹೇಳ್ತಾರೆ. ತಾಯಿ ಗರುಡವ ಅಂತ ಅವ್ರು ಆ್ಯಕ್ಚುಲಿ ಅಡ್ರೆಸ್ ಮಾಡಿದ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ತ್ರಿವಿಕ್ರಮ್ ಅವರು ತಂದೆ ಲಾರಿ ಡ್ರೈವರ್ ಆಗಿರ್ತಾರೆ. ಅವರು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಅವರು ತೀರ್ಕೊಳ್ತಾರೆ. ಅಂದರೆ ದುಡಿಮೆಗೆ ಹೋಗಬೇಕಾಗಿರುತ್ತೆ ಹೊರಗಡೆ. ಸೊ ಮಗ ಕೂಡ ದುಡಿತಾರೆ, ತಾನು ದುಡಿತೀನಿ ಅಂತ. ವೆರಿ ಅನ್ಫಾರ್ಚುನೇಟ್ ಆ್ಯಕ್ಚುಲಿ, ಆ ಥರ ಆಗಬಾರ್ದಾಗಿತ್ತು. ತಂದೆಯವರು ಲಾರಿ ಡ್ರೈವ್ ಮಾಡ್ಕೊಂಡೇ ಅವರು ಪಾಪ ಆಕ್ಸಿಡೆಂಟ್ ಆಗಿ ಏನೋ ತೀರೋ ಹೋಗಿರ್ತಾರೆ. ಹಿ ಹ್ಯಾಸ್ ಕಮ್ ಟು ಪ್ರೂವ್ ಸಮಥಿಂಗ್. ಅಂದರೆ ಈ ಮನೆ ಒಳಗಡೆ ಅಫ್ಕೋರ್ಸ್ ವ್ಯಕ್ತಿತ್ವ ಅಂತ ಬಂದಾಗ ಜನಗಳು ಡಿಸೈಡ್ ಮಾಡ್ತಾರೆ ಯಾವ ರೀತಿ ಇತ್ತು ತ್ರಿವಿಕ್ರಮ್ ಅವರ ವ್ಯಕ್ತಿತ್ವ ಅಂತ. ಬಟ್ ಅವರ ಒಂದು ಫಿನಾನ್ಷಿಯಲ್ ಕಂಡೀಷನ್ ಆದಷ್ಟು ಬೇಗ ಸರಿಯಾಗಲಿ ಅಂತ ನಾನು ಆಶಿಸ್ತೀನಿ. ಅವರು ಕೂಡ ಆಲ್ಮೋಸ್ಟ್ ಈಗ 121 ದಿನ ಇರ್ತಾರೆ ಫಿನಾಲಿಸ್ಟ್ ಆಗಿರೋದ್ರಿಂದ ಅವ್ರಿಗೂ ಒಳ್ಳೆ ಹಣ ಸಿಗುತ್ತೆ. ಇದರಿಂದ ಮುಂದೆ ಕೂಡ ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಹೋಗಲಿ. ಬಟ್ ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಜಾಸ್ತಿ. ಸೊ ಜನಗಳು ಡಿಸೈಡ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ ಇಲ್ವಾ ಅಂತ. ಅದಾದಮೇಲೆ ಯೋಗ್ಯತೆ ಇರೋರಿಗೆ ಹತ್ರ ಆಗಲಿ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಯೋಗ್ಯತೆ ಇದೆ ಅನ್ನೋದನ್ನು ಜನ ಡಿಸೈಡ್ ಮಾಡ್ತಾರೆ. ಇನ್ನು ದೊಡ್ಡ ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ದೊಡ್ಡ ಸ್ಟಾರ್ ಆಗಬೇಕು ಅಂತ ಹೇಳ್ಕೊಳ್ಳುವಾಗ ಅದಕ್ಕೆ ಯಾವುದೆಲ್ಲ ವಿಷಯಗಳು ಆ್ಯಕ್ಚುಲಿ ಮ್ಯಾಟ್ರ್ ಆಗುತ್ತೆ, ದೊಡ್ಡ ಸ್ಟಾರ್ ಮಾಡುತ್ತೆ ಅನ್ನೋದನ್ನು ಅವರು ಮನವರಿಕೆ ಬಹುಶಃ ಮಾಡ್ಕೊಂಡಿರ್ತಾರೆ ಇಷ್ಟು ದಿನಗಳ ಆಟಗಳಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಅದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಭವಿಷ್ಯ ಹೇಳುವಂತಹ ವಿದ್ಯಾಶಂಕರಾನಂದ ಸ್ವಾಮೀಜಿಯವರು ಮನೆ ಒಳಗಡೆ ಬರ್ತಾರೆ. ಸೊ ರಜತ್ ಅವ್ರಿಗೆ ಸೋಂಬೇರಿ, ಹೆಂಡತಿ ಬಂದಮೇಲೆ ನೀವು ತುಂಬ ಲೈಫಲ್ಲಿ ಚೇಂಜಸ್ ಆಗಿದೆ, ಅದರಲ್ಲಿ ಏನೂ ಡಿಸ್ಟಾರ್ಟ್ ಮಾಡ್ಕೊಳ್ಬೇಡಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಅವ್ರಿಗೆ. ಸೊ ಭವ್ಯ ಅವರಿಗೆ 2027ರಲ್ಲಿ ನೀವು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನೀವು ಬೇರೆ ಥರ ಬಿಸ್ನೆಸ್ ಶುರು ಮಾಡಿ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ತುಂಬಾ ಉತ್ಕೃಷ್ಟ ಮಟ್ಟದಲ್ಲಿ ಸಾಗುತ್ತೆ ಅಂತ ಹೇಳ್ತಾರೆ. ಮತ್ತು ನಿಮ್ಮಲ್ಲಿ ಆ ಮೋಹ ಅನ್ನೋಂಥ ಏನಿದೆಯಲ್ಲ, ಆ ಮೋಹ ಅನ್ನುವಂಥದ್ದು ನಿಮಗೆ ಮುಳ್ಳಾಗ್ತಾ ಇದೆ. ಸೊ ಆ ಮೋಹವನ್ನು ಬಿಡಬೇಕು ಅಂತ ಹೇಳಿದ್ರು. ಮೋಹ ಅಂದರೆ ಯಾವುದೇ ರೀತಿ ಆಗಿರಬಹುದು, ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ಮಂಜು ಅವರಿಗೆ ಮದುವೆ ಯೋಗ ಶುರು ಆಗಿದೆ ಆಲ್ರೆಡಿ ಅಂತ ಹೇಳ್ತಾರೆ. ಸೊ ನೀವು ಎಮೋಷನಲ್ ಫುಲ್ ಎಲ್ಲೋ ಒಂದು ರೀತಿ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಅನಿಸ್ತು ಮಂಜು ಅವ್ರ ಬಗ್ಗೆ. ಎಮೋಷನಲ್ ಫೂಲ್ ನೀವು. ಬಟ್ ಹಾಗೇನೆ ನೀವು ಒಂದು ರೀತಿ ಹಲಸಿನ ಹಣ್ಣಿನ ರೀತಿ, ಹೊರಗಡೆ ಸಿಕ್ಕಾಬಟ್ಟೆ ಹಾರ್ಶು ರಫು, ಒಳಗಡೆ ನಿಮ್ಮ ಮನಸ್ಸು ಅಷ್ಟೇ ಮೃದು ಅಂತ ಹೇಳ್ತಾರೆ. 2029 ತನಕ ನಿಮ್ಮ ಕರಿಯರ್ ಸಿಕ್ಕಾಬಟ್ಟೆ ಪೀಕಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಬಿಟ್ಟರೆ ಮೋಕ್ಷಿತ ಅವ್ರಿಗೆ 2025 ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗಸ್ಟ್ ಆದಮೇಲೆ ಮದುವೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದಾಗುತ್ತೆ, ನೋಡೋಣ. ಸಾಕಷ್ಟು ಅವಮಾನಗಳನ್ನು ನೀವು ಎದುರಿಸ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ, ನೋಡಿ ಎಡವಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಹೆಜ್ಜೆ ಇಡಿ ಅನ್ನೋ ಥರ ಹೇಳ್ತಾರೆ. ಹನುಮಂತ ಅವ್ರಿಗೆ ಏನಿರಲಿ, ಏನಾಗಿದೆ ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು, ಜೊತೆಗೆ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಮದುವೆ ಆಗೋದಕ್ಕೆ ಉದ್ದೇಶ ತುಂಬ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತೆಲ್ಲ ಹೇಳಿ ಅವರನ್ನು 2026 ತನಕ ನಿನಗೆ ರಾಜಯೋಗ ಇದೆ ಅಂತ ಹೇಳ್ತಾರೆ. ಸೊ ರಾಜಯೋಗ ಇದೆ ಅಂತ ಯಾರಿಗೂ ಹೇಳಿಲ್ಲ ಇನ್ಫ್ಯಾಕ್ಟ್ ಆ ಸ್ವಾಮೀಜಿಗಳು. ಸೊ ಹನುಮಂತ ಅವ್ರಿಗೆ ರಾಜಯೋಗ ಇದೆಯಂತೆ. ರಾಜಯೋಗ ಬಹುಶಃ ಈ ಒಂದು ಸೀಸನ್ ಮೂಲಕ, ಈ ಒಂದು ಸೀಸನ್ ಫಿನಾಲೆಯಲ್ಲಿ ಏನು ರಿಸಲ್ಟ್ ಬರುತ್ತಲ್ಲ ಅದರಿಂದನೇ, ಆ ರಿಸಲ್ಟ್ ಮೂಲಕನೇ ಆ ರಾಜಯೋಗ ಶುರುವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಗೊತ್ತಿಲ್ಲ. ಇನ್ನು ತ್ರಿವಿಕ್ರಮ್ ಅವ್ರಿಗೆ 6 years ನೋ ಸ್ಟ್ರಗಲ್. ಇನ್ನು ಮುಂದಕ್ಕೆ 6 ವರ್ಷಗಳ ಕಾಲ ನೀವು ಸ್ಟ್ರಗಲೇ ಮಾಡಲ್ಲ ಅಂತ ಹೇಳಿದ್ದಾರೆ. 4 ವರ್ಷ ಆದಮೇಲೆ ಸ್ವಲ್ಪ ಏರುಪೇರಾಗುತ್ತೆ. ಅಂದರೆ ಮದುವೆಯಾಗಿ 4 ವರ್ಷ ಆದಮೇಲೆ ನಿಮ್ಮ ಸಂಬಂಧಗಳಲ್ಲಿ, ಪರ್ಸ್ನಲ್ ಒಂದು ಸಂಬಂಧದಲ್ಲಿ ಏರುಪೇರಾಗುತ್ತೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಯಜಮಾನ ಟೀಮ್ ಅವ್ರು ಬಂದು ಹನುಮಂತ ಜೋಳದ ರೊಟ್ಟಿ ಏನು ಕೊಟ್ಟಿರ್ತಾರಲ್ಲ ಅದೆಲ್ಲ ಬರುತ್ತವಾಗ ಯಜಮಾನ ಟೀಮ್ ಅವ್ರು ಬಂದು ಅವ್ರದ್ದೊಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಬಟ್ ಇಲ್ಲಿ ಸ್ನೇಹಿತರೆ ಅರಿಕೆ ಮಾಡ್ಕೊಂಡ್ರಲ್ಲ ಬೇರೆ ಬೇರೆ ಕಂಟೆಸ್ಟೆಂಟ್ಸ್. ರಜತ್ ಅವ್ರದ್ದು ಆ್ಯಕ್ಚುಲಿ ನಾನು ಕಾಮ್ ಕೂಲ್ ಕಂಪೋಸ್ಡ್ ಅಂತೆಲ್ಲ ಹೇಳುವಾಗ ಆ್ಯಕ್ಚುಲಿ ಏನಿದು ಇವರು ಜೋಕ್ ಮಾಡ್ತಿದ್ದಾರೆ, ಒಳಗಡೆನೂ ಫನ್ನಿ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಕಾಮ್ ಕೂಲ್ ಫನ್ನಿ, ಅವ್ರ ವ್ಯಕ್ತಿತ್ವದಲ್ಲಿ ವೇರಿಯೇಷನ್ ಇಲ್ವಂತೆ. ಅದು ಅವರಿಗೆ ಸರಿ ಅನ್ಸುತ್ತಾ ಗೊತ್ತಿಲ್ಲ. ಅಫ್ಕೋರ್ಸ್ ಅವ್ರು ನಾನು ತಪ್ಪು ಮಾಡಿದ್ದೀನಿ, ಆ್ಯಕ್ಚುಲಿ ನಾನು ಕೋಪ ಬರುತ್ತೆ, ಅದರಿಂದ ತಪ್ಪ ಮಾತಾಡಿದ್ದೀನಿ, ಅದರಿಂದ ಸಾಕಷ್ಟು ಜನಕ್ಕೆ ಬೇಜಾರಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೇಜಾರಾಗಿದೆ ಇನ್ಫ್ಯಾಕ್ಟ್. ಒಟ್ಟಿನಲ್ಲಿ ಸ್ನೇಹಿತರೆ ಒಬ್ಬೊಬ್ಬರದ್ದು ಒಂದೊಂದು ಅರಿಕೆಗಳಿವೆ. ಭವ್ಯ ಅವರು ಆ್ಯಕ್ಚುಲಿ ತಮ್ಮ ಅವ್ರು ಮಾತಾಡೋ ರೀತಿ ನೋಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅದು ಬೇಗ, ಆದಷ್ಟು ಬೇಗ ಅದು ಹುಷಾರಾಗಲಿ, ಅವ್ರ ತಂದೆಯವರಿಗೆ ಮಾತಾಡೋ ರೀತಿ ಆಗಲಿ. ತ್ರಿವಿಕ್ರಮ್ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಾಗಲಿ.
ಮೋಕ್ಷಿತ್ ಅವರು ಅವರ ತಾಯಿಯ ಆಸೆಗೋಸ್ಕರ ಇಲ್ಲಿ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮಂಜು ಅಂಡ್ ಹನುಮಂತ್ ಅವರು ಲೈಕ್ ಅಂದರೆ ಅವ್ರದೇ ಆದ ರೀತಿಯಲ್ಲಿ ಅವರು ಆಟ ಆಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಪ್ರೂವ್ ಮಾಡುವಂತಹ ಅವಶ್ಯಕತೆ ಕೂಡ ಇದೆ ಇಬ್ಬರಿಗೂ ಕೂಡ. ಎಲ್ರಿಗೂ ಒಳ್ಳೇದಾಗಲಿ. ಒಟ್ಟಿನಲ್ಲಿ ಸ್ನೇಹಿತರೆ, ಯಾರ್ಯಾರು ಏನೇನು ಅರಿಕೆ ಮಾಡ್ಕೊಂಡ್ರು ಬಿಗ್ ಬಾಸ್ ಟ್ರೋಫಿ ಎದುರುಗಡೆ ಅನ್ನೋದನ್ನ ನೋಡಿರ್ತೀರ. ನಿಮಗೆ ಯಾರು ಅರಿಕೆ ಮಾಡ್ಕೊಂಡಿದ್ದು ಇಷ್ಟ ಆಯಿತು, ಯಾರ ಒಂದು ಅರಿಕೆ ಪೂರೈಸುತ್ತೆ ಅಂತ ನಿಮಗನ್ಸುತ್ತೆ, ಯಾರು ಈ ಒಂದು ಸೀಸನ್ನ ವಿನ್ನರ್ ಆಗ್ತಾರೆ ಅಂತ ನಿಮಗನ್ಸುತ್ತೆ. ಹಾಗೇನೆ ವೋಟಿಂಗ್ ಲೈನ್ಸ್ ಸಾಟರ್ಡೆ ಬೆಳಗ್ಗೆ ತನಕ ಆನ್ ಆಗಿರುತ್ತೆ, 11 ಗಂಟೆ ತನಕ ಆನ್ ಇರುತ್ತೆ. ಸೊ ವೋಟ್ ಮಾಡಿ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಸ್ಗೆ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.